ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಒಂದು 10 ನಿಮಿಷದಲ್ಲೇ ಗೆಸ್ಟ್ ಬಂದಾಗ ಅಥವಾ ಮಕ್ಕಳಿಗೆ ಏನಾದರೂ ಆರೋಗ್ಯಕರವಾಗಿ ಇರುವಂತಹ ಸ್ನ್ಯಾಕ್ಸ್ ಮಾಡಬೇಕು ಅಂದರೆ ಈ ರೀತಿ ಪನ್ನೀರ್ ತವಾ ಫ್ರೈ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಆಗಿದ್ದರೆ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 250 ಗ್ರಾಮಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ. ಇದರಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು 1-2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ತುಂಬ ಏನು ಮೊಸರು ಹಾಕೋಣ ಅವಶ್ಯಕತೆ ಇಲ್ಲ. ಏನಾದರೂ ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕ್ಕೋಬೋದು. ಇದು ತುಂಬ ನೀರು ಥರನೂ ಇರಬಾರ್ದು. ಈ ರೀತಿಯಾಗಿ ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ ನೋಡಿ. ಇವಾಗ ಪನ್ನೀರನ್ನು ತಗೊಂಡು ಈ ರೀತಿಯಾಗಿ ನೀಟಾಗಿ ಕೋಟ್ ಮಾಡ್ಕೋಬೇಕು. ಎಲ್ಲ ಕಡೆ ನೀಟಾಗಿ ಹತ್ತೋ ರೀತಿಯಲ್ಲಿ ಹಚ್ಕೋಬೇಕು. ಅದೇ ರೀತಿ ಎಲ್ಲ ಪನ್ನೀರ್ ಪೀಸಸ್ಗೂ ನಾವು ಇದೇ ರೀತಿಯಾಗಿ ನೀಟಾಗಿ ಹಚ್ಚಿ ಇಟ್ಕೋಬೇಕು. ನೋಡಿ, ಈಗ ಎಲ್ಲ ಪನ್ನೀರ್ ಪೀಸಸ್ಗೂ ಅದೇ ರೀತಿಯಾಗಿ ಕೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಮಗೆ ಟೈಮ್ ಇದ್ದರೆ ಒಂದು 15 ನಿಮಿಷ ಅಂತೂ ನೆನೆಸಲೇಬೇಕು. ಅದಕ್ಕಿಂತ ಜಾಸ್ತಿ ಹೊತ್ತು ನೆನೆಸಿದ್ರೂ ಒಳ್ಳೆಯದೇ. ಅಥವಾ ಒಂದಿನ ಪೂರ್ತಿ ನೀವು ನೆನೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆನೂ ಸಹ ಈ ರೆಸಿಪಿಯನ್ನು ಮಾಡ್ಕೊಬೋದು. ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಒಂದು 15 ನಿಮಿಷ ನೆನೆಸ್ಬಿಟ್ಟು ಈಗ ಫ್ರೈ ಮಾಡ್ಕೊತೀನಿ. ಒಂದು ತವ ಮೇಲೆ 1-2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಏನು ಎಣ್ಣೆ ಇಡಿಸೋದಿಲ್ಲ. ಇದು 1-2 ಸ್ಪೂನಷ್ಟು ಎಣ್ಣೆ ಬಿಸಿ ಆದಮೇಲೆ ಪನ್ನೀರ್ ಪೀಸಸ್ನ ಹಾಕ್ಕೋಬೇಕು. ಇದನ್ನು ಎರಡೂ ಸೈಡು ನಾವು ಈಗ ಒಂದು 3-4 ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನಿಮಗೆ ತುಂಬ ಹೊತ್ತು ತುಂಬ ಕ್ರಿಸ್ಪಿ ಬೇಕು ಅನ್ನೋದಾದರೆ ಒಂದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ, ಒಂದು ಸೈಡ್ ಫ್ರೈ ಆದಮೇಲೆ ಮತ್ತೊಂದು ಸೈಡಿಗೆ ತಿರುಗಿಸ್ಕೋಬೇಕು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಯಾರಾದ್ರು ಗೆಸ್ಟ್ ಬಂದಾಗೂ ಸಹ ನಾವು ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ಕಾಫಿ ಟೀ ಜೊತೆ. ಪನ್ನೀರ್ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಆಗಿದ್ಮೇಲೆ ಈ ರೀತಿ ತವಾ ಫ್ರೈ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಏನೇನೋ ಸ್ನ್ಯಾಕ್ಸ್ನ ನಾವು ಟ್ರೈ ಮಾಡ್ತಾ ಇರ್ತೀವಿ, ಆದರೆ ಈ ರೀತಿ ಆರೋಗ್ಯಕರವಾಗಿರುವಂಥ ಸ್ನ್ಯಾಕ್ಸ್ನ ಟ್ರೈ ಮಾಡಿದರೆ ತುಂಬಾ ಒಳ್ಳೆಯದು. ನೋಡಿ, ಇಲ್ಲಿಗೆ ಪನ್ನೀರ್ ತವಾ ಫ್ರೈ ರೆಡಿ ಆಗೋಯಿತು. ಒಂದು 10 ನಿಮಿಷದಲ್ಲೇ ನಮಗೆ ಪನ್ನೀರ್ ತವಾ ಫ್ರೈ ರೆಡಿ ಆಗೋಗುತ್ತೆ. ಕ್ವಿಕ್ಕಾಗಿ ಸ್ನ್ಯಾಕ್ಸ್ ಮಾಡ್ಕೊಂಬಿಡ್ಬೋದು. ಇದನ್ನು ಗೆಸ್ಟ್ ಬಂದಾಗೂ ಸಹ ಆರಾಮಾಗಿ ನಾವು ಈಸಿಯಾಗಿ ಮಾಡಿಕೊಡೋವಂತಹ ಒಂದು ಪನ್ನೀರ್ ತವಾ ಫ್ರೈ ರೆಡಿ ಆಗೋಯಿತು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿರೋವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.